ನನಗೆ ಹೀಗೆಲ್ಲ ಯಾಕೆ ಅನ್ನಿಸ್ತಾ ಇದೆ ಅಂತ ಅಪ್ಪ ಹೇಳಬೇಕು. ನಿನಗೂ ಇದೇ ರೀತಿ ಅನ್ನಿಸ್ತಾ ಇದೆಯಾ ಅಂತ ನೀನು ಹೇಳಬೇಕು. ಹೇಳ್ತೀಯ ಅಲ್ವಾ? ನೀನ್ ಏನ್ ಕೇಳಿದ್ರು ಹೇಳ್ತೀನಿ ಸತ್ಯ. ಕೇಳು ಕೇಳು. ಅದೇ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಬೇಡ ಬೇಡ ಅಂದ್ರು ಪ್ರತಿ ದಿನ ಮೀಟ್ ಮಾಡ್ತಾ ಇದ್ವಿ. ಮೊದಲು ಸಿಕ್ತಾಗ ದಿನ ಕಿತ್ತಾಡ್ತಿದ್ವಿ. ಆಮೇಲೆ ಒಂದು ದಿನ ಮೀಟ್ ಮಾಡ್ತಿದ್ರು ಒದ್ದಾಡೋ ಹಾಗಾಗ್ತಿತ್ತು. ಇದನ್ನೆಲ್ಲ ನಿನಗೆ ಹೇಳ್ಬೇಕಾದ್ರೆ ಒಂಥರ ನಾಚಿಕೆ, ಒಂಥರ ಭಯ, ಒಂಥರ ಖುಷಿ, ಇದನ್ನೆಲ್ಲ ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡ್ದಂಗೆ ಆಗ್ತಾ ಇದೆ. ಆದ್ರೆ ಇದೆಲ್ಲ ನನಗೆ ಯಾಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹುಡುಗರು ಇದನ್ನ ಡೆಂಗು ಅಂತಾರೆ. ಆದ್ರೆ ನಾನು ಒಪ್ಕೊಂಡಿಲ್ಲ. ಮುಂದೆ ಇದನ್ನ ಒಪ್ಕೊಳ್ಳಲ್ಲ ಅಂತಾನೂ ಇಲ್ಲ. ಕರೆಕ್ಟ್ ಕರೆಕ್ಟ್. ಅದು ನಿಂಗೆ ಯಾರಾದ್ರೂ ಲವರ್ ಇದ್ದಾರಾ? ನೀನಿನ್ನು ಸಿಂಗಲ್ ತಾನೆ? ಎಸ್ಕೇಪ್ ಆಗಕ್ಕಿದೇ ಒಳ್ಳೆ ಟೈಮು. ಸೈಲೆಂಟಾಗಿ ಜಾರ್ಕೊಬಿಡೋಣ. ಅಂಡ್ ತಮಾಸ್, ನಿಮ್ಮ ಅನುಮಾನ ಪರಿಹಾರ ಆಗಿದ್ರೆ, ನಿಮ್ಮ ಇನ್ವೆಸ್ಟಿಗೇಷನ್ ಮುಗ್ದಿದ್ರೆ ನಾನು ಹೋಗ್ಬೋದಾ? ನನಗೆ ಇನ್ನೂ ಒಂದು ಡೌಟ್ ಇದೆ. ಆ ಅಮೂಲ್ ಬೇಬಿ ಸಾಕು, ಮತ್ತಿನ್ನೇನು ಕೇಳೋದು ಬೇಡ. ಹಾಂ, ಈಗ ಆಲ್ರೆಡಿ ಕೇಳಿ ಅದ್ಗೆಡ್ಸ್ಕೊಂಡ್ರದೆ ಸಾಕು. ಕಾಮಿಡಿ ಪೀಸು ನೀನು ನೋಡು. ಅಣ್ಣ, ನಾನು ನಿಜವಾಗ್ಲೂ ಹೋಗ್ಬೋದಾ? ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಹಗ್ಗ ಹೆಂಗು ರೆಡಿ ಇದೆ. ಲವ್, ನಿಮ್ ಕೋತಿ ಆಟಗಳೆಲ್ಲ ಮುಗ್ದಿದ್ರೆ ಮೊದಲು ಸತ್ತಿಂಗ್ ಫೋನ್ ಮಾಡ್ರಿ, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳೋಣ. ಹೌದು ಮಗ, ಇಬ್ರು ಕುಡ್ದಿದ್ದಾರೆ. ಇಷ್ಟೊತ್ತಲ್ಲಿ ಬೇರೆ ಹೊರ್ಗೋಗಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಕಾಳಜಿ ಎಲ್ಲ ಈ ಚೈಲ್ಡ್ಗಳಿಗೆ ಎಲ್ಲಿರುತ್ತೆ? ನಾವೇನೋ ಅವ್ರಿಗೆ ಕುಡಿಸಿ ಇಲ್ಲೇ ಮಾತಾಡ್ಸೋಣ ಅನ್ಕೊಂಡ್ರೆ ದೊಡ್ಡ ಸಾಧನೆ ಮಾಡೋರ್ ಥರ ಕುಡಿಸ್ಬಿಟ್ರು ಕಳಿಸ್ಬಿಟ್ರು. ಇವಾಗೇನು ಅವ್ರಿಬ್ರು ಎಲ್ಲ ಹೇಳ್ಕೊಂಡಿರ್ತಾರೆ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ಬಟ್ ಅವ್ರಿಬ್ರನ್ನ ದೂರ ಮಾಡಕ್ಕೆ ನಾವಲ್ಲ, ಆ ವಿಧಿನ ರೆಡಿ ಇಲ್ಲ. ಹೇಳು ಅಮೂಲ್ ಬೇಬಿ, ನೀನ್ ಸಿಂಗಲ್ ತಾನೆ? ಹೇಳು ಹೇಳು ಅಮೂಲ್ ಬೇಬಿ, ನೀನ್ ಸಿಂಗಲ್? ಹೇಳು. ಹೇಳ್ತೀನಿ ಹೇಳ್ತೀನಿ. ಆದ್ರೂ ನೀನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಸತ್ಯ. ಇದನ್ನ ನಾನು ನಿನ್ಗೆ ತುಂಬಾ ದಿನದಿಂದ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಟೈಮೇ ಕೂಡ ಬರಲಿಲ್ಲ. ಆದ್ರೆ ನಿನ್ಗೆ ಇವತ್ತು ಹೇಳ್ತೀನಿ ಕೇಳು. ಹೌದು, ನನ್ಗೊಬ್ಳು ಲವ್ವರ್ ಇದ್ದಾಳೆ. ಅಷ್ಟೇ ಅಲ್ಲ, ನಾನವಳ ಮದ್ವೆನೂ ಆಗ್ತೀನಿ. ಇವಾಗಲೇ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟು ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ನಮಗೆ ಮದ್ವೆನೂ ಆಗುತ್ತೆ ಸತ್ಯ. ನಿನ್ನ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತಾ ಸತ್ಯ? ಸತ್ಯ
ಅಂಕಲ್ ಸತ್ಯ ಕರೆಕ್ಟಾಗೆ ಹೇಳಿದ್ಲು. ಇದು ಸಮಾಧಿ ಅಲ್ಲ, ಅವರಪ್ಪನ ಮಡಲು ಅಂತ. ನೋಡಿ ಒಳ್ಳೆ ಮಗು ತರ ಹೇಗ್ ಮಲ್ಕೊಂಡಿದ್ದಾಳೆ. ನಾನು ಅಷ್ಟೆ ನಮ್ಮ ಮಮ್ಮಿ ಮಡ್ಲಲ್ಲಿ ಹೀಗೆ ಮಲ್ಕೋತೀನಿ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮನ್ನ ನಿಮ್ಮ ಮಗಳು ತುಂಬಾ ಪ್ರೀತಿ ಮಾಡ್ತಾಳೆ. ಒಂದ್ ವೇಳೆ ನೀವು ಜೀವಂತವಾಗಿದ್ದಿದ್ರೆ ನಿಮ್ಮನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿಲ್ಲೋ ಏನೋ. ಅಂಕಲ್, ನೀವು ಇವಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಮಾತು ಮಾತ್ರ ಒರ್ಟು, ಆದ್ರೆ ಮನ್ಸು ಹೂವಿನ ತರ. ಎಲ್ರ ಮೇಲೆ ಕೂಗಾಡಿದ್ರು ಕಾಳಜಿ ತಾಯಿ ತಾಯಿ ತರ ಮಾಡ್ತಾಳೆ. ಜಾಲಿಯಾಗಿದ್ರು ಜವಾಬ್ದಾರಿ ಮರ್ತಿಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಅಂಕಲ್. ಸತ್ಯ ನನಗ್ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ಕೋಬೇಕು. ಹಾಗೆ ನಾನ್ ನಿಮ್ಮ ಹತ್ರ ಇನ್ನೊಂದು ವಿಷಯನೂ ಹೇಳ್ಬೇಕು. ಅದೇನೋ ಗೊತ್ತಿಲ್ಲ ಅಂಕಲ್, ಇವಳು ನಾನು ಎಷ್ಟೇ ಗೋಳಾಡ್ಸಿದ್ರು ಇವಳಿಂದ ದೂರ ಹೋಗೋಕೆ ನನಗೆ ಮನ್ಸೇ ಬರಲ್ಲ. ಸತ್ಯ ನನ್ನ ಜೊತೆ ಇದ್ರೆ ನನ್ನ ತಾಯಿನೇ ನನ್ನ ಜೊತೆ ಇರೋ ಥರ ಅನ್ಸುತ್ತೆ. ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಂಕಲ್. ದಿನಕ್ಕೆ ಒಂದ್ಸತಿ ಆದ್ರೂ ಏನೋ ಒಂದು ನೆಪ ಮಾಡಿಕೊಂಡು ಸತ್ಯ ನೋಡ್ಬೇಕು ಅನ್ಸತ್ತೆ. ಅದು ಇವಳಿಗನ್ಸುತ್ತೋ ಇಲ್ಲೋ ಅದನ್ನ ನೀವೇ ಹೇಳ್ಬೇಕು. ಆದ್ರೆ ಇವಾಗಲ್ಲ, ನಾಳೆ ನನಗೂ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್ ಅಂಕಲ್.